ನಿನ್ನ ಹಾಗೆ ನೊಂದವಳಿಗೆ ಇಲ್ಲಿ ಜಾಗವಿಲ್ಲ. ನೀನು ನಮ್ಮ ಗ್ರಾಮಕ್ಕೆ ಅಪಮಾನ ತಂದಿದೀಯಾ. ಹೇಗೆ ಮುಖ ತೋರಿಸೋದು ಇನ್ನು? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಮೆ ಇಲ್ಲ, ನೀನು ಹೋಗಬೇಕು. ಹೌದು, ಈ ಊರನ್ನು ಬಿಟ್ಟು ಹೋಗು. ನೋಡಿ ಬಸ್ಯಾ, ಆ ರಾಣಿ ಅಪ್ಪಂತ ನೋಡು. ಅವನ ಮಹಾರಾಜ ಯಾರ್ಲೇ ಆ ಮಹಾರಾಜ? ಅಲ್ಲಿ ಮುಂದ್ ನೋಡು. ಓ ದೊಡ್ಡಪ್ಪ ನೀನ ಲೇ ಉತ್ಸುಳ ಮಕ್ಕಳ, ನೀವೇನು ಇಲ್ಲಿ ಕೂತ್ಕೊಂಡು ಹರಟಿ ಬಿಡಕತ್ತಿರಲ್ಲ? ಅಲ್ಲ, ಮಳಿ ಬರತೈತಿ, ಹುತ್ತೋದು ಬೆತ್ತದು ಮಾಡ್ಬಾರ್ದನ? ಹುತ್ತೋದು ಬೆತ್ತದಕ್ಕ ಕೆಲಸದಾಗ ಅದಾರ ದೊಡ್ಡಪ್ಪ. ಅಲ್ಲೂ ಹುತ್ತದಕ್ಕ ಬಿತ್ತದಕ್ಕ ಕೆಲಸ ಅದಾರ ಅಂತಂದ್ರೆ ಏನ್ ಅರ್ಥ? ಅಪ್ಪ ಅಮ್ಮ ಮನ್ಯಾಗ ಕೆಲಸ ಮಾಡ್ತಿರ್ತಾರ, ನೀ ಹೋಗಿ ಹೊಲದಾಗ ಅದು ಇದು ಸಣ್ಣ ಪುಟ್ಟ ಕಳೆ ಕೀಳೋದು ಅದು ಇದು ಇರುತ್ತ, ಅದನ್ನೆಲ್ಲ ಮಾಡ್ಬೇಕು. ಇಲ್ಲಿ ಕುತ್ಕೊಂಡು ಹರಟಿ ಹೊಡ್ಕೊಂತ ಇದೊಂದು ಕಪ್ ಚಾ, ಅಲ್ಲೊಂದು ಕಪ್ ಚಾ, ಇಲ್ಲೊಂದು ಕಪ್ ಚಾ ಅನ್ಕೊಂತ ಚಾ ಕುಡ್ಕೊಂತ ಹರಟಿ ಟೈಮು ವೇಸ್ಟ್ ಮಾಡ್ಕತ್ತೀರಿ ನೋಡು. ಹೌದಾ ಚಿಕ್ಕಪ್ಪ? ಓ ನಿಮ್ಮನೇಲಿ ಮನ್ಯಾಗ ಯಾರಾದ್ರ ಅಂತ ಗೊತ್ತೈತೆ ಚಿಕ್ಕಪ್ಪ? ಆಕ್ಲೇ ಸುಳೆ ಮಕ್ಕಳ, ಹೆಂಗ್ ಕಾಸದಿ? ನಮ್ಮ ಮನ್ಯಾಗ ನನ್ನ ಹೆಂಡತಿ ನನ್ನ ಮಕ್ಕಳು ಆರಾಮಾಗಿ ಅದಾರ, ನಿಮ್ಮಂಗ ಬೀದಿಗೆ ಬಿಟ್ಟಿಲ್ಲ. ಹೋಗ್ ಕೆಲಸ ಮಾಡ್ತಾ ಮಾಡ್ಕೋ. ಓಹೋ ದೊಡ್ಡಪ್ಪ, ಹಂಗಂದ್ರೆ ನಿನ್ಗೆ ಇನ್ನ ವಿಷಯ ಗೊತ್ತಿಲ್ಲ. ಏನ್ ವಿಷಯ? ನಮ್ ಚಿಕ್ಕಪ್ಪಗ ವಿಷಯ ಗೊತ್ತಿದ್ರು ಭಯ ಮುಚ್ಕೊಂಡಿರ್ತಾನ. ಯಾಕೆ ಹೇಳು? ಮಾನ ಮರ್ಯಾದ ಪ್ರಶ್ನೆ. ಏನ್ರಲೇ ಏನು ಏನೋ ಬಾಳ ದೊಡ್ಡದಾಗೆ ಬೋಳಾಕತ್ರಿ, ಯಾಕ ಹೆಂಗ್ ಕಾಣ್ಕತ್ತಿ? ಯಾಕ ದೊಡ್ಡಪ್ಪ ಇಷ್ಟು ರೀತಿ ಮಾಡ್ಕೊಂತೀಯ? ಏನ್ಲೇ ನನಗೆ ಹೇಳ್ತೀರಾ ಪಾಠನ? ಹೆಂಡತಿ ಮಕ್ಕಳು ಬೆಳೆಸೋ ಯೋಗ್ಯತೆ ಇಲ್ಲ, ಬೀದಿ ಬಿಟ್ಟಿದ್ರ? ಕೆಲಸ ಮಾಡ್ಕೊಂಡು ಒಳ್ಳೇದಾಗಿ ಇರ್ಲಿ ನನ್ನ ಮಕ್ಕಳು ಅಂತಂದ್ರೆ ನಾಟಕ ಆಡ್ತೀರನ? ಮತ್ತೆ ನನಗೆ ಮಾತಾಡ್ತೀರನ? ನನ್ನ ತಂಟೆಗೆ ಬಂದು ಸುಮ್ಮನೆ ಇರಂಗಿಲ್ಲ ನಾನು. ಏನ್ ಮಾಡ್ತೀವಿ ಚಿಕ್ಕಪ್ಪ? ತಕ 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 ಅಂತ ಕುಣಿತೇನೆ ಚಿಕ್ಕಪ್ಪ. ಏನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಮುನ್ನ? ಚಿಚಿ, ನಾಳೆ ನಮ್ಮ ಮಕ್ಕಳನ್ನ ಹೆಂಡತಿನ ಬೀದಿ ಬಿಟ್ಟೀನಿ ಅಂತನ ಈ ಅಪ್ಪ. ತನ್ನ ಮಗಳ ಬೀದಿಗೆ ಬಿದ್ದ ಅಂತ ಗೊತ್ತಿಲ್ಲ ಅನ್ಸುತ್ತ. ಏನಂದ್ರಲ್ಲ ನನ್ನ ಮಕ್ಕಳ? ಏನೇನ್ ಬಿಡ ಚಿಕ್ಕಪ್ಪ, ಹೆದರ್ಕೊಳಕ್ ಹೋಗ್ಬೇಡ ಬಿಡು. ಏನು ಹೆದರ್ಕೊಳಕ್ಕೆ? ನೀವೇನು ದೊಡ್ಡ IAS ಆಫೀಸರ್ ಏನ? ಡಾನುಗಳ ಡಾಕುಗಳ? ಯಾಕೆ ಹೆದರ್ಕೋಬೇಕು ನಿಮಗ? ಏನು ಏನೋ ಮಾತಾಡ್ತೀರಿ ಬಹಳ? ಏನು ಮಾತಾಡ್ಕೊಂತ ಇರಪ್ಪ? ಬೀದಿ ತುಂಬಾ ನಿನ್ನ ಮಗಳ ಸುದ್ದಿ ಮರ್ಯಾಕತೈತಿ, ಗೊತ್ತಾಗಲ್ತಾನ? ಏನು ಏನು ನನ್ನ ಮಗಳ ಸುದ್ದಿ? ಅಯ್ಯೋ ಪಾಪ ನೋಡು, ನಮ್ ದೊಡ್ಡಪ್ಪಗ ಏನು ವಿಷಯನ ಗೊತ್ತಿಲ್ಲ. ಬಾಯಲ್ಲಿ ಬೆಳಟ ಕಚ್ಚಕ ಬರಲ್ಲ ಈ ದೊಡ್ಡಪ್ಪಗ. ಹಂಗಿದ ನೋಡಿ ನಮ್ ದೊಡ್ಡಪ್ಪ. ಸುಳೆ ಮಕ್ಕಳು ನಿಮ್ಮನ್ನ ನಮ್ಗೇನು ಕಿತ್ಕೊಳಕಾಗಲ್ಲ ದೊಡ್ಡಪ್ಪ. ಮೊದ್ಲ ಮಗಳಿಗೆ ಗಂಡು ನೋಡು, ಇಲ್ಲ ಅಂದ್ರೆ ಯಾವ ಜೊತೆ ಓಡೋಗ್ಬಿಟ. ಏನಂದ್ರಲೇ ಸುಳೆ ಮಕ್ಕಳ? ನನ್ ಮಗಳಿಗೆ ಕಳಂಕ ಕರ್ತೀರ ನಿಮ್ಮನ್ನ? ಅಯ್ಯೋ ದೊಡ್ಡಪ್ಪ, ಶಿಟ್ ಮಾಡ್ಕೊಂಡಿಂದ ಏನು ಉಪಯೋಗಿಲ್ಲ. ಏನು ನಿನ್ ಮಗಳಿಗೆ ಗಂಡು ಸಿಗ್ಬಿಡ್ತಾನ? ಗಂಡು ಸಿಗ್ಲಿಲ್ಲ ಅಂದ್ರೆ ನಮ್ಮ ಊರ್ ಸಂಬಂಧಿಕರು ನಾನಲ್ಲ ಅವ ಕುಡಕ್ ಬಸ್ಸಿಯ ಅವ್ ಕೊಟ್ಟು ಮದುವೆ ಮಾಡ್ಬಿಡಲ್ಲ. ಏನಂದಿ? ಅಯ್ಯೋ ಬೇಡ, ಎಷ್ಟು ಶಿಟ್ ಮಾಡ್ಕೋತೀಯ ಚಿಕ್ಕಪ್ಪ? ಹೌದು, ಯಾಕ ನಿನ್ ಮಗಳಿಗೆ ಮದುವೆ ಮಾಡ್ಕೊಳಕ ಮಾಡ್ಸಕ ರೊಕ್ಕ ಇಲ್ಲನ? ಎಲ್ಲರೂ ಕೇಳಿದ್ರೆ ಒಂದ್ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಮದುವೆ ಮಾಡಿಸ್ಬೋದಿತ್ತಪ್ಪ ನಿನ್ನ ಮಗಳಿಗೆ. ಅದನ್ನ ಬಿಟ್ಟು ಇನ್ನು ಮುಂಚೆ ಹೊರಗಿಡಕ ಬಿಡಬಾರ್ದಿತ್ತು ಅಂತೀನಿ ನಿಮ್ಮನ್ನ. ಬಾಯನ್ ಹಲ್ಲುಚ್ಬಿಡ್ತಾನೆ ಇನ್ನೊಂದು ಮಾತ್ರ ನನ್ನ ಮಗಳ ಬಗ್ಗೆ ಮಾತಾಡಿದ್ರ. ಎಷ್ಟು ಸಿಟ್ಟು ಬರ್ತಲ್ಲ. ಮೊದ್ಲು ನಿನ್ ಮಗಳಿಗೆ ಏನ್ ಬುದ್ಧಿ ಕಲ್ಸಿದ್ಯಾ ಅಂತ ನೀನ್ ನೋಡ್ಕೋದಿಲ್ಲಪ್ಪ. ಅದನ್ನ ಬಿಟ್ಬಿಟ್ಟು ಹೀಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಯಾಕೆ ಹೊಡೆದಿಯ ಮಗ? ಮೊದ್ಲು ಏನ್ ಮಾಡ್ತಾ ಇದ್ದಾಳ ಅಂಜಲಿ ಅಂತ ನೋಡೋಗು. ನನ್ನ ಮಗಳ ಬಗ್ಗೆ ಏನ್ ಹೇಳ್ತಿದ್ರ? ಮೊದಲು ನಿನ್ ಮಗಳು ಆ ಪಟೇಲಪ್ಪನ ಅದನಲ್ಲ, ಪಟೇಲಪ್ಪನ ಮಗು ಜೊತೆ ಸುತ್ತಿ ಹಾಕಟ ಗೊತ್ತೈತ ನಿನಗ? ಏನು ಅನ್ನಕ್ಕೇನು ನನ್ನ ಹೊಡೆದಿಲ್ಲಪ್ಪ. ನೀನು ಈಗ ಹೋಗಿ ನಿನ್ನ ಮಗಳು ಹೊಡಿ, ಗೊತ್ತಾಗುತ್ತೆ. ಏನು ಮರೆಯ ಹೇಳ್ತಾ ಇದೆಯಾ ತಾನೇ ಹಿಂಗೆ ಓಡಾಡಕತ್ತಳ ಅಂತಂದ್ಬಿಟ್ಟು ಅದನ್ನ ಬಿಟ್ಟು ನಮಗೆ ಹೊಡಿತಿದ್ದಿಲ್ಲ. ಹೋಗು ನಿನ್ನ ಮಗಳು ಕೇಳ್ಕೊ ಹೋಗು. ಏನು ಸುತ್ತಿ ಆಡಕತ್ತಳ? ಏನೋ ಬಸರ ಮಾಡ್ಕೊಂಬಂದ ನೋಡಿ ನಿನ್ನ ಮಗಳು. ನೋಡಪ್ಪ, ನಿಮ್ ಕಾಲು ಮುಗಿದೀನಿ, ನಿಮ್ ಕೈ ಮುಗಿದೀನಿ. ನೀನು ಹೊಡೆದಿಲ್ಲ, ನಾನು ಕ್ಷಮೆನೂ ಕೇಳ್ತೀನಿ ಕಟ್ರು. ನಿಮ್ ಕೈ ಮುಗಿತೀನಿ. ನನ್ನ ಮಗಳ ಬಗ್ಗೆ ಕೆಟ್ಟಪ್ಪ ಅದ ಎಲ್ಲ ಒರೆಸ್ಬೇಡ್ರಪ್ಪ. ಅದು ಇನ್ನ ಬಾಳ ಹುಡುಗಿ, ನಾವು ಕೊಡೋದಳು ಹುಡುಗಿ, ಹಂಗೆಲ್ಲ ಮಾತಾಡ್ಬೇಡ್ರಪ್ಪ. ನಿಮ್ ಕಾಲು ಮುಗಿದಿನ ನೋಡಪ್ಪ. ಹೊಡಿ ಮುಂದೆ ಇರ್ಬೇಕಾಗಿತ್ತು ಜ್ಞಾನ. ನಾವೇನ ಹೇಳ್ತಾ ಇದೀವಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ಟು ನಮಗೆ ಹೊಡಿತೀಯಾ? ಕ್ಷಮಿಸ್ಬಿಡ್ರಪ್ಪ, ನಾನು ಕ್ಷಮಿಸ್ಬಿಡ್ರ. ನನ್ನ ಮಗಳ ಬಗ್ಗೆ ಕೆಟ್ಟ ವಿಚಾರಗಳನ್ನ ಯಾರ ಮುಂದೆ ಹೇಳ್ಬೇಡ್ರಪ್ಪ. ಅಂತ ಹುಡುಗೆಲ್ಲದು ಇಂಥವೆಲ್ಲ ಬೊಪ್ಪಾಟ ಮಾಡಿ ಆಕಿನ ಮರ್ಯಾದೆ ತೆಗಿಬೇಡ್ರಪ್ಪ. ಏನ್ ತೆಗಿಬಾರ್ದು ದೊಡ್ಡಪ್ಪ ಮರ್ಯಾದಿನ? ಇಟ್ಟಿದ್ದನ್ನ ಹೇಳಕತ್ತಾನೆ. ಹೌದು, ಆ ಪಟೇಲಪ್ಪನ ಜೊತೆ ಯಾಕೆ ಬಿಟ್ಟಿದ್ದ ನಿಮ್ಮ ಮಗಳನ್ನ? ದುಡ್ಡಿನ ಸಮಸ್ಯೆ ಈಗಿನ ಹೋಗಿ ಲವ್ ಮಾಡ್ಲಿ, ಹಾಸ್ಕೊಂಡು ಹೋಗ್ಬಿಡ್ಲಿ ಆ ಹುಡುಗ ಅಂತ ಏನಾದ್ರು ಪ್ಲಾನ್ ಹಾಕಿ ಮತ್ತಿಬ್ರು ಗಣ ಐತಿ. ಅದು ಹಂಗಲ್ಲಿ ಮಗನ, ಈ ತಾತಾಗ ಅಕ್ಕಿಗೆ ಮದುವೆ ಮಾಡಕ್ ಆಗಲ್ತು. ಹರಿಯದ ಹುಚ್ಚು ಹೆಚ್ಚಿತ್ತು ಅಂತಾರಲ್ಲ, ಹಂಗಕ್ಕಿ ಇನ್ನೊಬ್ಬ ನೋಡ್ಕೊಂಡು ಹೊಂಟ್ರ. ತನ್ನ ಮಗಳ ಬಗ್ಗೆ ಕುಚ್ಕೊಂತಾನ ಬರೀ. ಹೋಗಪ್ಪ ಹೋಗ್.
ಅಯ್ಯೋ ಅಂಕಲ್, ಏನಾಯ್ತು? ಅದು ಏನಾಗಿಲ್ಲ ಬಿಡಪ್ಪ. ಬನ್ನಿ ಅಂಕಲ್, ಮನೆ ತನಕ ನೀನು ಬಿಡ್ತೀನಿ. ಇಲ್ಲ ಬಿಡಪ್ಪ, ನಾವು ಹೋಗ್ತೀನಿ. ಸುಧಾ, ಇವ್ರ ಮಗಳ ಕಾಲೇಜ್ನಾಗಲ್ಲ ನೀವು ಓದೋದು? ಚಿಕ್ಕಪ್ಪ. ಇವ್ರ ಮಗಳು ಯಾರಂತ ಗೊತ್ತಿತ್ತನ? ಅಂಜಲಿ. ಆ ಅಂಜಲಿ ಬಗ್ಗೆ ಸ್ವಲ್ಪ ಹೇಳಪ್ಪ. ಏನ್ ಹೇಳ್ಬೇಕು? ನಿಮ್ಮ ಊರಾಗ ಅದ ಪಟೇಲಪ್ಪನ ಮಗನ ಜೊತೆ ಈ ಅಂಜಲಿ ಸುತ್ತಾಡೋದು ಗೊತ್ತಿಲ್ಲನ? ಅದು ಹೌದನಪ್ಪ, ನನ್ನ ಮಗಳು ಅಂಜಲಿ ಆ ಪಟೇಲಪ್ಪನ ಮಗನ ಜೊತೆ ಸುತ್ತಾಡಕ್ತಾನ. ಅದು ಅದು ಅಂಕಲ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂಕಲ್ ನಂಗೆ. ನೋಡಿದ್ರನು ಒಂದ್ ಹೆಣ್ಣಿಗೆ ಕಳಂಕ ಕಳಂಕ ಹೆಂಗ್ ಕಟ್ತೀರ ನೋಡು. ಅವನು ಹೆದರ್ಕೊಳಕತ್ತಾನ. ಲೋ ಸುಧಾಕರ್, ಹೇಳು ಏನಂತ? ಅವನೇನ್ ನೀವ್ ಹೆದರ್ಸೋದು? ಬನ್ನಿ, ನಾನು ನಿಮ್ ಮನೆಗೆ ಬಿಟ್ಬಿಡ್ತೇನೆ. ಬನ್ನಿ. ಮಚ್ಚ, ಮನ್ಯಾಗ ಕೆಲಸ ಐತಿ ಬಾ. ಖಾಲಿ ಉಪ್ಪಟ್ಟಿಗೆ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ನಡಿ ಹೋಗೋಣ. ನಡಿ ಮಚ್ಚ. ಅಪ್ಪ ಮಗನ ಹೇಳು, ಏನ ಸಮಾಚಾರ ಇದೆ ಮತ್ತೆ ನನ್ನ ಮಗಳದು? ಅದು ಅಂಕಲ್, ನೀವೇನು ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ಬಿಟ್ರಿಪ್ಪ. ಮತ್ತೆ ಸ್ವಲ್ಪ ಆರಾಮಾಗಿರ್ರಿಪ್ಪ. ಏನಾಗಲ್ಲ ಹೇಳಪ್ಪ. ಅದು ಸುತ್ತಾಡಕತ್ತಿದ್ದೀನ ನಿಜ ರೀ ಅಂಕಲ್. ಆದ್ರೆ ಅಯ್ಯೋ ಅಂಕಲ್, ಟೆನ್ಷನ್ ಮಾಡ್ಕೊಬೇಡ್ರಿ. ಏನು ಮಾಡಲ್ಲ. ಆದ್ರೆ ನಿಮ್ಮ ಮಗಳನ್ನ ಆ ಹುಡುಗನ ಪ್ರೀತಿಸ್ತೇನ್ರಿ. ಆದ್ರೆ ನಿಮ್ಮ ಮಗಳು ಪ್ರೀತಿಸ್ತಾಳ ಅನ್ನೋದು ನನಗೆ ಗೊತ್ತಿಲ್ರಿ ಅಂಕಲ್ರ. ಹೌದನಪ್ಪ. ನೋಡಪ್ಪ, ಊರ್ ಜನ ಎಲ್ಲ ಹೆಂಗೆಲ್ಲ ಮಾತಾಡ್ತಾರ ನನ್ನ ಮಗಳ ಬಗ್ಗೆ. ಅವರು ಬೇಡ ಅಂದು ಕಾಲೇಜ್ ಹಚ್ಚಾಕ ನಾನು ಹೋಗ್ಬಿಡ ಮಗಳು ಹೋಗ್ಲಿ ಅಂತ ಕಳಿಸಿದೆ. ಈಗ ನೋಡಿದ್ರೆ ಹಿಂಗಾಗೈತಂದ್ರ ಈ ವಿಷಯ ಕೇಳಿದ್ರ ಆಕೆ ಸತ್ತ ಹೋಗ್ತಾಳು. ಒಬ್ಬ ಅಯ್ಯೋ ಬಿಡಿ ಅಂಕಲ್, ಛೇ ಹಂಗೆಲ್ಲ ಮಾತಾಡಬಾರ್ದು. ಒಂದ್ ಹೆಣ್ಣಿಗೆ ಆ ಥರ ಮಾತಾಡಿದ್ರೆ ದೊಡ್ಡ ಪಾಪ ಅಂಕಲ್, ಪಾಪ. ಬರೀ ನಿಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೇನೆ ನಾನು. ನೀನು ಒಬ್ಳು ನೋಡಪ್ಪ, ಎಂತ ಒಳ್ಳೆ ಹುಡುಗದಿ ಒಬ್ಬ. ಅಯ್ಯೋ ಬಿಡಿ ಅಂಕಲ್, ಅಂಜಲಿ ಅವರು ಹಾಗಲ್ಲ ಅಂಕಲ್. ನೀನ್ ಅರ್ಥ ಮಾಡ್ಕೊಂಡಿಲ್ಲಪ್ಪ, ಅಷ್ಟ ಸಾಕು. ಸರಿ ಬನ್ನಿ ಅಂಕಲ್, ನಿಮ್ಗೆ ಮನೆ ತನ ಬಿಟ್ಕೊತೀನಿ. ಯಾಕೋ ನೀವು ಸ್ವಲ್ಪ ಸುಸ್ತಾಗಿದ್ರಾ, ಮತ್ತೆಲ್ಲ ತಲೆ ತಿರುಗಿ ಬಿಡ್ಗಿದ್ರಾ? ಬನ್ನಿ ಅಂಕಲ್. ನಡಿಪ. ಹೆಂಗೆ ನಾವು ಭೇಟಿ ಆಡ್ಬೇಕಂತ ನಮ್ಗೆಲ್ಲ ಗೊತ್ತು. ಅಂಜಲಿ ಅನ್ನೋ ಹುಡುಗಿನ ನಾನೇ ಮದುವೆ ಆಗಬೇಕು. ಅಷ್ಟು ಚಂದದಳ, ಅಷ್ಟು ಸುರುದ್ರೂಪಿ ಅವಳು. ಗುಣದಲ್ಲಿ ಅಷ್ಟೇ ಚಿನ್ನ. ಆ ಹಕ್ಕಿನ ಇನ್ನೊಬ್ಬರ ಬಲೆಗೆ ಬಿಡ್ಸಕ ಕೊಟ್ಬಿಡ್ತೀನ. ಈ ಊರಪ್ಪನ ಹೆಂಗರ ಬಲೆಗೆ ಹಾಕೊಂಡು ಆ ಹುಡುಗಿನ ನಾನು ಮದುವೆ ಆಗ್ಬೇಕು. ಹೆಂಗೆ? ಒಳ್ಳೆ ಐಟೇನ್ ಅಲ್ವಾ? ನಂದೇನಪ್ಪ? ಛೇ ಏನು ಅಂದಿಲ್ಲ ಅಂಕಲ್. ಹಗರ್ಕ ಬನ್ನಿ ಅಂಕಲ್. ನಮ್ಮ ಯಾಕೆ ಕಾಣಕತ್ತಾಳ? ಯವ್ವ ಬಂದಿನವ ಈ ಕಾಲೇಜ್ಲಿಂತ್ರ. ಅವನು ಬೇಗ ಬಂದೆ. ನೀನ್ ಯಾಕೆ ಕಾಣಕತ್ತಿ? ಮಗಳ ಒಂದ್ ಸ್ವಲ್ಪ ವಿಷಯ ತಂದು ಕೊಡ್ತೀಯನ? ಯಾಕೆವ್ವ? ಸಾಯಾಕ ಮಗಳ, ಸಾಯಾಕ. ಏನಾತ ತಿಂಗ್ ಮಾತಾಡಕತ್ತೀವಿ? ಯಾಕೆ ಬೇವ? ಯಾಕಂತ ನನಗೆ ಗೊತ್ತಿಲ್ಲ ಮಗಳ. ಯವ್ವ ಒಗ್ಗಟುಗತ್ತರ ಮಾತಾಡಕ್ ಹೋಗ್ಬೇಡ. ಯಾಕೆ ಬೇ? ಏನಾಯ್ತು? ಏನಾಯ್ತಾ? ನಿಮ್ಮ ಅಪ್ಪಂದು ನಂದು ಈ ಮನೆ ತರದ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟಲ್ಲವಾ? ಎಲ್ಲ ಹರಾಜ್ ಹಾಕ್ಬಿಟ್ಟಲ್ಲ ಮಗಳ. ಏನ್ ಹೇಳಕತ್ತಿ? ಅಯ್ಯೋ ಶಾರದಾ, ಚಲೋ ಯಾಕ ನಿಂದು? ಇನ್ನೇನ್ ಮಾಡಿ? ವಿಷ ಕೊಡು ಸಾಯಿ ಒಂದ ಬಾಕಿ ಓದೋದು ಏನಂತ? ಆಯ್ತು ಬಿಡು, ಹುಡುಗಿ ಯಾಕೆ ಟೆನ್ಷನ್ ಕೊಡತ್ತಿದಿ? ಏನಂತ ಸಮಾಧಾನ ಕುತ್ಕೊಂಡು ಹೇಳು. ಏನ್ ಸಮಾಧಾನ? ಅದು ಏನಾಯ್ತು ಬೇವ ಹೇಳು. ನಿಧಾನಾಗಿ ಹೇಳ ಯಾಕ ಏನು ಅಂತ. ಅದು ಮಗಳ, ಈ ಕರೆಕ್ಟಾಗಿ ಹೇಳ್ತೀನಿ, ಉತ್ತರ ಹೇಳ್ಬಿಡ್ಬೇಕಾ ನೀನು? ಇಲ್ಲ ಅಂದ್ರೆ ನೀನು ಕೊಂದ ಬಿಡ್ತೀನಿ. ಹೇಳೇವ, ಯಾವ್ದ್ರ ಹುಡುಗನ್ ಲವ್ ಮಾಡಕತ್ತೇನ? ಅದು ಏನದು ಇದು? ಅನ್ನಕತ್ತೀವಿ. ಆ ಪಟೇಲಪ್ಪ ಹುಡುಗನ ಜೊತೆ ಸುತ್ತಾಡಕತ್ತೇನ? ಅದು ಯವ್ವ ಇಲ್ಲ ಬೇ. ಅದು ಏನದು? ನನಗ ಸಿಟ್ನ ನೆತ್ತಿಗೆ ಎಸಕ್ ಹೋಗ್ಬೇಡ. ನೋಡಿದ ಹೊರಗೆ ಹೆಂಗ್ ಬೀಳತ್ತ ವಿಷಯ ಅಂತ. ಅದು ಯವ್ವ ಅಂತಂದು ತುಂಬಾ ಬಬಟಾಗತಿ. ಅದೇನ ಕಿರಿಕಿರಿ ಹೋಗಿತ್ತಂತಲ್ಲ ಒಗ್ಯಾ ಕರ್ಬಿನ ಅವಾಗಿನ ಬಂದ್ ಮಾತಾಡ್ಸಿದ್ನಂತ ನಿನ್ನ. ಏನು ನನಗೆ ಗೊತ್ತಿಲ್ಲ ಅಂತ ಮಾಡಿಯೇನ? ಏನು ಕಾಲೇಜ್ನಾಗ ನೀನ್ ಹಿಂದೆ ಕೂತಿರ್ತಾನಂತ? ಯಾಕ? ಅದು ಯವ್ವ ಅದು ಯವ್ವ ಅನ್ನಕತ್ತಿಲ್ಲ. ಯಾಕ ಕಾಲೇಜ್ನಾಗ ನಿನ್ ಜೊತೆ ಒಟ್ಟಿಗೆ ಕಲಿತಾನಂತಲ್ಲ? ಅವನ ಜೊತೆ ಅಂತ ಭಾಳ ಸುತ್ತಾಡಕತ್ತಿ ಅಂತಲ್ಲ. ಜನ ಹೆಂಗ ಮಾತಾಡ್ಕೊತಾ ಇದ್ರಂತ ಗೊತ್ತಿತ್ತ ನಿನಗೆ? ಅದು ಯವ್ವ ನಾನಲ್ಲಿ ಬೇವ. ಅವನ ನನ್ನ ಪ್ರೀತಿ ಮಾಡು ಅಂತ ಹಿಂದೆ ಬಿದ್ದು ನಾನು ಬೇ. ನಂದೇನು ತಪ್ಪಿಲ್ಲ ಬೇವ.
ಏನು ತಪ್ಪಿಲ್ಲನ ಇಲ್ವೇವ್ವ ನಾನು ನೆಟ್ಟಗೆ ಕಾಲೇಜ್ ಹೋಗಿ ನೆಟ್ಟಗೆ ಬರ್ತೇನೆ ಅವನ ನಾನು ಹೋಗ್ಬಿಟ್ಟು ಮದ್ವೆ ಆಗು ಅಂತ ಹೇಳಾಕತ್ತಾನ ಅಷ್ಟೇನ ನಾವು ಒಪ್ಪಿಗೆ ಏನು ಕೊಟ್ಟಿಲ್ಲ ಬೇವ ನಾನು ಅವಾಗ ಹೇಳಿನಿ ನಮ್ಮಪ್ಪ ಅವ್ವ ಯಾರು ಒಪ್ತಾರ ನೋಡ ಅವನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ ಬೇವ ನನ್ನ ನನಗೂ ಬೇವ ನಾನಂತ ತಪ್ಪು ಮಾಡಿಲ್ಲವಾ ಹೌದಾ ನನ್ನ ನಾಳೆ ನಿಮ್ಮಪ್ಪ ನನಗ ನೀನು ಪ್ರೀತಿ ಮಾಡಿಲ್ಲನ ಇಲ್ಲವ್ವ ಅವನ ಏನ್ ಬಿದ್ದಿದ್ದು ನಾನು ಇಲ್ಲ ಅಂತ ಹೇಳಿದಿನವ್ವ ನೋಡ್ತೀನ ನೋಡ ನನ್ನ ಮಗಳದು ಏನು ತಪ್ಪಿಲ್ಲ ಜನಗಳು ಆತ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ ಆ ಜನಗಳಿಗೆ ಬಾಯಿ ಮುಚ್ಚಿಸಬೇಕು ಹೌದಾ ಯಾಕ ಬಾಯಿ ಮುಚ್ಚಿಸಬೇಕು ಮಗ ಬೇಜಾರು ಮಾಡ್ಕೊಬಿಡವ ಈ ಜನಗಳು ಚೀತು ಹಂಗೇನೆ ಮಾತಾಡ್ತಾ ನೀನು ತಲೆ ಕೆಡ್ಸ್ಕೊಳ ಆದ್ರೆ ನೀನು ನಿಜವಾಗಿ ಲವ್ ಮಾಡಿಲ್ಲದನ ಇಲ್ಲ ಅವ ಸರಿ ಅವ ಇನ್ ಮುಂದೆ ನಾಳೆ ಕಾಲೇಜ್ಗೆ ಎಲ್ಲೇ ಹೋಗ್ಬೇಡ ಮಗಳ ಮನ್ಯಾಗಿರು ನಿನ್ಗೊಂದು ಒಳ್ಳೆ ಹುಡುಗನ ತೋರಿಸ್ಬಿಟ್ಟು ಮದುವೆ ಆಗ್ಬಿಡು ಅಂತಿ ಯವ್ವ ನೀನು ಅಪ್ಪ ಏನು ಹೇಳ್ತಿರೋ ಅದನ್ನೇ ಕೇಳ್ತೀನಿ ಬೇಯವ್ವ ಅಯ್ಯೋ ನನ್ನ ಮುದ್ದು ಬಂಗಾರಗಂಡಿ ನನ್ನ ಮಗಳು ಶಾರದಾ ಅಯ್ಯೋರಿ ಬಂದ್ರೇನ ಅಳಕತ್ತಾರ ಯಾಕ್ರಿ ಏನಾಯ್ತು ಯಾಕೆ ಅಳಕತ್ತೀರಿ ಅದು ನನ್ನ ಮಗಳ ಬಗ್ಗೆ ಅಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ ಮಾಡಿಲ್ಲಪ್ಪ ಅಯ್ಯೋ ನನ್ನ ಮಗಳ ನನಗೆಲ್ಲ ಗೊತ್ತೈತವ ನನಗೆಲ್ಲ ಗೊತ್ತೈತಿ ಆದ್ರೆ ಜನ ಜನಗಳು ನಿಮ್ಗೆಲ್ಲ ಹೇಳಿಬಿಟ್ರನ ಏ ಶಾರದಾ ನನ್ನ ಮಗಳ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರಪ್ಪ ಈ ಜನ ಅಯ್ಯೋ ಅಕ್ಕ ಅಣ್ಣ ಏನದು ಹಿಂಗ ಇದು ಮಾಡ್ತಾ ಇದ್ರ ಹೋಲ್ ಬಿಡಿ ಯಾಕೆ ಅಂದವ್ರು ಅನ್ಕೊಂಡು ಹಾಳು ಬಾಯಿ ಬೇಕೊಳ್ಳಿ ಅಂದವ್ರು ಬಾಯಾಗ ಹುಳ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಿ ಸರ್ ಸುಮ್ಮನೆ ಹೋರಿ ಆ ಹುಡುಗಿಗೆ ಒಂದು ಒಳ್ಳೆ ಹುಡುಗ ನೋಡ್ಬಿಟ್ಟು ಮದುವೆ ಮಾಡಿ ಅಷ್ಟೇ ಇನ್ನೇನು ಇಲ್ಲ ಬಾ ಕುತ್ಕೋ ಬರ್ರಿ ಇಲ್ಲ ಅಂತಂದ್ರೆ ಅವ ಪಟೇಲಪ್ಪನ ಮಗ ಕೇಳ್ಬಿಡ್ತೇನೆ ಮತ್ತೆ ಅಯ್ಯೋ ಆ ಪಟೇಲಪ್ಪನ ಅವಂಗ ದುಡ್ಡಿನ ಆಸ್ತಿನೇ ಜಾಸ್ತಿ ಇವನು ಏ ಅಶೋಕ್ ನೀನ್ ಯಾವಾಗ ಬಂದ್ಯೋ ಅದು ಚಿಕ್ಕಮ್ಮ ಆ ಅಂಕಲ್ ತುಂಬಾ ಅಳ್ತಾ ಇದ್ರ ಜನ ಚೀತು ಅಂತ ಏನೇನೋ ಕೆಟ್ಟದಾಗ ಮಾತಾಡ್ತಾ ಇದ್ರ ಇವ್ರು ಬೇರೆ ಎದಿ ಹಿಂಗ್ ಹಿಡ್ಕೊಂಡ್ಬಿಟ್ರ ಆಮೇಲೆ ನಂಗೆ ಭಯ ಆಗ್ಬಿಟ್ಟು ಮನೆ ತರ ಬಿಡ್ತೀನಿ ಬನ್ನಿ ಅಂಕಲ್ ಅಂತ ಕರ್ಕೊಂಡೇ ಬಂದ್ಬಿಟ್ಟೆ ಮತ್ ನಿನಗೆ ಹೆಚ್ಚು ಕುಡಿ ಮಗತ್ಲಿಪ್ಪ ಏನಾಗಿಲ್ಲ ಹಂಗ ತ್ರಾಸ ಅದು ಸ್ವಲ್ಪ ಅಷ್ಟ ನೀವು ಅಳೋದನ್ನ ಬಿಡ್ರಿ ಮಗುಗೆ ಶಾಂತ ಮಾಡಿ ನೀವು ಶಾಂತ ಆಗಿರಿ ಜನಗಳ ಹಂಗೆ ಅಂದಿರೋದು ಅದಕ್ಕೆಲ್ಲ ತಲೆ ಕೆಲ್ಸ ಹಾಕೋಬಿಡ್ರಿ ಅದಕ್ಕೆ ಬಾಯಿ ಮುಚ್ಬೇಕಂದ್ರೆ ಈ ಅಂಜುಗ ಮದುವೆ ಮಾಡ್ಬೇಕು ಅಷ್ಟೇ ಸರಿ ನಾಳೆ ಪಟೇಲಪ್ಪರ ಕಡೆ ಹೋಗೋಣ ನೋಡೋಣ ಹೆಂಗ್ ಮಾಡನ್ರಿ ಏನಂತಾನ ಏನ ಒಂದ್ ಮಾತು ನೋಡಂತರಿ ಹೌದಾ ಸರಿ ನಾನು ಬರ್ಲಾ ಅಶೋಕ ನಡೆಯೋ ಹೌದು ಈ ಹುಡುಗ ಅಯ್ಯೋ ನೀನೇವ ನಮ್ಮ ತಮ್ಮನ ಮಗ ಅಲ್ಲನ ಪಾಪ ಅವ್ರಿಬ್ರು ಆಕ್ಸಿಡೆಂಟ್ ಸತ್ ಮೇಲೆ ನಾನಲ್ಲ ನಿಮ್ಗೆ ಸಾಕಾಗತ್ತಿದ್ದು ಅಯ್ಯೋ ಹೌದಲ್ಲ ಆರಾಮದೇನಪ್ಪ ಹತ್ತಿರ ನಾ ಆರಾಮದೇನ್ರಿ ಹಾಳಾಕ್ ಹೋಗ್ಬೇಡ್ರ ಹತ್ತಿರ ಅಂದೇ ಬಿಟ್ಟ್ಯಾಪ ಭಾರಿ ಖುಷಿ ಆಯ್ತು ಬಿಡಪ್ಪ ಸರಿಪ್ಪ ನಡಿ ಹೋಗೋಣ ಈ ಕಾಲೇಜ್ ಅಂತ ಬಂದೇನ ನಡಿ ಹೋಗೋಣ ನಡಿ ಬಾಚಿಕಮ್ಮ